ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಡೆಂಗಿ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅಧಿಕಾರಿಗಳು ಈಗ ಡೆತ್ ಆಡಿಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಬ್ಬರ ಸಾವಾಗಿದೆ ಅನ್ನೋದ್ರ ಬಗ್ಗೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಅಬ್ಬರ ಹೆಚ್ಚಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಜ್ವರಕ್ಕೆ ಇಬ್ಬರು ಸಾವಾಗಿದ್ದಾರೆ. 27 ವರ್ಷದ ಯುವಕ, 80 ವರ್ಷದ ವೃದ್ಧೆಯೊಬ್ಬರು ಸಾವಿಗೀಡಾಗಿದ್ದಾರೆ. ಈ ಸಾವಿನ ನಿಖರ ಕಾರಣ ತಿಳಿಯೋದಕ್ಕೆ ಡೆತ್ ಆಡಿಟ್ಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಸಲಿರುವಂತಹ ಬಿಬಿಎಂಪಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕೇಸ್ಗಳು ಸ್ಫೋಟಗೊಂಡಿದೆ. ಬಿಬಿಎಂಪಿ ಆರೋಗ್ಯ ವಿಭಾಗ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಕಳೆದ ವರ್ಷ ಡೆಂಗಿಗೆ ಒಟ್ಟು 9 ಮಂದಿ ಸಾವನ್ನಪ್ಪಿದ್ರು. ಆದರೆ ಈ ಬಾರಿ ಅದು ಹೆಚ್ಚಾಗ್ತಾ ಇದೆ. ನೋಡಿ, ಮನೆ ಸುತ್ತಮುತ್ತ ಕೂಡ ಜಾಗವನ್ನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ಒಂದು ದಿನದ ಮೇಲೆ ಎಲ್ಲೂ ಕೂಡ ನೀರು ಶೇಖರಣೆ ಆಗಿ ನಿಲ್ಲದಂತೆ ನೋಡ್ಕೊಳ್ಬೇಕು. ಪಾಚಿ ಕಟ್ಟಿರುವಂಥ ನೀರಿದ್ರೆ ಅದನ್ನ ತಕ್ಷಣವಾಗಿ ಕ್ಲಿಯರ್ ಮಾಡಬೇಕು. ಮೇನ್ ಎಷ್ಟು ನಾವು ಸ್ವಚ್ಛವಾಗಿರ್ತೀವೋ ಈ ಡೆಂಗಿಯಿಂದ ನಾವು ಅಷ್ಟೇ ಸುರಕ್ಷಿತವಾಗಿರ್ತೀವಿ. ಆ ನೀರು ಚರಂಡಿ ಅಲ್ಲಿ ನೀರು ಹಾಗೇ ಇರುತ್ತೆ. ಎಷ್ಟೋ ದಿನಗಳು ಅದು ಸರಿಯಾಗಿ ಹೋಗಿರೋದಿಲ್ಲ, ಕ್ಲೀನ್ ಆಗಿರೋದಿಲ್ಲ. ಮನೆಯ ಎಲ್ಲೋ ಒಂದು ಕಡೆ ಪಾಟಲ್ಲಿ ಒಂದು ನೀರು ಇಟ್ಟಿರ್ತೀರಿ, ಆ ನೀರು ಹಾಗೇ ಇರುತ್ತೆ. ಅದು ಪಾಚಿ ಕಟ್ಟಿ ಅಲ್ಲಿಯೂ ಕೂಡ ತುಂಬ ದಿನಗಳಿಂದ ಆ ನೀರು ಅಲ್ಲೇ ಇರುತ್ತೆ. ಮನೆ ಅಕ್ಕಪಕ್ಕದಲ್ಲೇ ಕಸಗಳನ್ನು ಬಿಸಾಕೊಂಡಿರ್ತೀವಿ. ಇದರಿಂದ ಈಗಲೇ ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಮನೆಯ ಸುತ್ತಮುತ್ತಲು ಹಾಗೂ ಮನೆಯ ಒಳಗಡೆ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಡೆಂಗಿಯಿಂದ ನಾವು ದೂರ ಆಗಬೇಕು ಅಂದರೆ ಇದೊಂದೇ ಮಾರ್ಗ. ವಸತಿ ಶಾಲೆಯಲ್ಲಿ ಕೊಡುವಂತಹ ಆಹಾರ ವಿದ್ಯಾರ್ಥಿಗಳೇನು ಸೇವಿಸ್ತಾರೆ, ಇವತ್ತು ಯೋಚನೆ ಮಾಡಿ ಸೇವಿಸಬೇಕು. ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹುಳ ಪತ್ತೆ ಆಗುತ್ತೆ, ಹುಳಗಳು ಪತ್ತೆ ಆಗಿದೆ. ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಆಹಾರದಲ್ಲಿ ಹುಳು ಪತ್ತೆ ಆಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಊಟದ ತಟ್ಟೆಯಲ್ಲಿ ಕಾಣಿಸಿಕೊಂಡಂತ ಹುಳ. ಯಾದಗಿರಿ ಜಿಲ್ಲೆ ಶಹಾಪುರದ ವಸತಿ ಶಾಲೆಯ ಊಟದಲ್ಲಿ ಹುಳುಗಳು ಪತ್ತೆ ಆಗಿದೆ. ಕಳಪೆ ಗುಣಮಟ್ಟ ಹುಳ ತುಂಬಿದ ಆಹಾರವನ್ನು ಪೂರೈಕೆ ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ. ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ಹಾಸ್ಟೆಲ್ನಲ್ಲಿ ನಡೆದಿರುವಂಥ ಘಟನೆ ನೋಡಿ. ಇದ್ಯಾವ ಕರ್ಮ ಪಾಪ ವಿದ್ಯಾರ್ಥಿಗಳಿಗೆ ಇಂಥ ಊಟವನ್ನು ತಿನ್ನೋದು. ಇದು ಊಟದಲ್ಲಿ ಹುಳ ಗ್ಯಾರಂಟಿ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡುವಂಥ ಊಟದಲ್ಲಿ ಹುಳು ಗ್ಯಾರಂಟಿ. ಇದೊಂದು ಯೋಜನೆ ಮಾಡಬೇಕು ನೋಡಿ. ಪಾಪ ವಿದ್ಯಾರ್ಥಿಗಳು ಕಷ್ಟಪಟ್ಟು ಮನೆಯಲ್ಲಿ ಅವ್ರಿಗೆ ಪರಿಸ್ಥಿತಿ ಸರಿ ಇರಲ್ಲ, ಆರ್ಥಿಕವಾಗಿ ಹಿಂದೆ ಇರ್ತಾರೆ. ಹಾಗಾಗಿ ಹಾಸ್ಟೆಲ್ಗೆ ಬಂದು ಅಲ್ಲಿಂದ ಸ್ಕೂಲ್ ಹತ್ರ ಇರುತ್ತೆ, ಕಾಲೇಜ್ ಹತ್ರ ಇರುತ್ತೆ, ಓದ್ತಾ ಇರ್ತಾರೆ. ಆದರೆ ಪಾಪ ಆ ಮಕ್ಕಳಿಗೆ, ಆ ವಿದ್ಯಾರ್ಥಿಗಳಿಗೆ ಇಂಥ ಹುಳ ಇರುವಂಥ ಕಳಪೆ ಗುಣಮಟ್ಟದ ಆಹಾರವನ್ನು ಕೊಟ್ಟರೆ ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ.